ಹಲೋ ನಮಸ್ತೆ. ಇದು ಪೇಪರ್ ಪ್ಲೇಟ್ ಮಿಷಿನ್ನು ಹೈಡ್ರಾಲಿಕ್ ಸಿಲಿಂಡರು ಲೀಕೇಜ್ ಪ್ರಾಬ್ಲಮ್ ಬಂದಿದೆ. ಇದನ್ನ ಯಾವ ಥರ ರೆಡಿ ಮಾಡೋದು ಅಂತ ಹೇಳ್ತೀನಿ. ಇದು ಆಯಿಲ್ ಶೀಲ್ ಹೋಗಿರೋದ್ರಿಂದ, ಆಯಿಲ್ ಶೀಲ್ ಕೆಟ್ಟೋಗಿರೋದ್ರಿಂದ ಆಗಿರೋ ಪ್ರಾಬ್ಲಮ್ಮು. ಅದನ್ನು ನಾವೀಗ ಬಿಚ್ಚಿ ಹೇಗೆ ಆಯಿಲ್ ಶೀಲ್ ಹಾಕೋದು ಅಂತೇಳಿ ಹೇಳ್ಕೊಡ್ತಾಯಿದ್ದೀವಿ. ಮೊದಲು ಈ 4 ನಟ್ಗಳನ್ನ ಬಿಚ್ಕೋಬೇಕು. ಎಲ್ಲ ಥರ ಸಿಲಿಂಡ್ರ್ಗಳಲ್ಲಿ ಆಲ್ಮೋಸ್ಟು ಈ ಥರನೇ ಪ್ಯಾಕ್ ಮಾಡಿರ್ತಾರೆ. ಈ ನಟ್ಟನ್ನು ಮೊದಲು ರಿಮೂವ್ ಮಾಡ್ಕೊಂಡ್ಬಿಟ್ಟು ಪೂರ್ತಿ ಅಸೆಂಬ್ಲಿನ ಪೂರ್ತಿ ಡಿಸಸೆಂಬಲ್ ಮಾಡಿಕೊಂಡು ನಂತರ ಯಾವ ಥರ ಆಯಿಲ್ ಶೀಲ್ನ ಹಾಕೋದು ಅಂತೇಳಿ ಈ ವಿಡಿಯೋದಲ್ಲಿ ನೋಡ್ಬೋದು. ಪೇಪರ್ ಪ್ಲೇಟ್ ಡೈಗೆ ನಾವು ಹೀಟ್ ಮಾಡೋದ್ರಿಂದ, ಜಾಸ್ತಿ ಟೆಂಪ್ರೇಚರ್ ಇರೋದ್ರಿಂದ ಆಯಿಲ್ ಶೀಲ್ ಆವಾಗವಾಗ ಹಾಳಾಗ್ತಾ ಇರುತ್ತೆ. ಅದು ಕಾಮನ್. ಈ ಹೈಡ್ರಾಲಿಕ್ ಸಿಲಿಂಡ್ರಲ್ಲಿ ಆಯಿಲ್ ಶೀಲು ಪದೇ ಪದೇ ಹೋಗ್ತಾ ಇರ್ತವೆ. ಅದನ್ನು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ, ನಾವೇ ಮಾಡ್ಕೋಬೋದು. ಜಾಸ್ತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈ ಥರ ಕಂಪ್ಲೀಟಾಗಿ ಬಿಚ್ಕೋಬೇಕಾಗುತ್ತೆ. ಹೈಡ್ರಾಲಿಕ್ ಸಿಲಿಂಡ್ರಲ್ಲಿ ಇದು ಕಾಮನ್ನಾಗಿ ಹೋಗ್ತಾ ಇರುತ್ತೆ. ಡೈಗೆ ನಾವು ಟೆಂಪ್ರೇಚರ್ ಕೊಡ್ತೀವಲ್ಲ, ಅದರಿಂದ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನು ರಿಮೂವ್ ಮಾಡಿಕೊಂಡು ಈಸಿಯಾಗಿ ಹಾಕ್ಕೋಬೋದು. ರಿಮೂವ್ ಮಾಡಿಬಿಟ್ಟು ಇಲ್ಲ ಶಾಫ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಆಯಿಲ್ ಶೀಲ್ ತುಂಬ ದಿನ ನಿಲ್ಲಿಸಿರೋದ್ರಿಂದ ಹಾಳಾಗಿರೋದು. ಈಗ ತೆಗಿತಾ ಇರೋದು ಅದು ವೈಪರ್ನ ಶೀಲ್ ಇರುತ್ತೆ, ಒಂದು ವೈಪರ್ ಶೀಲ್ ಬರುತ್ತೆ. ಈ ವೈಪರ್ ಶೀಲ್ ಕೂಡ ಹಾಳಾಗಿದೆ. ಈ ವೈಪರ್ ಶೀಲ್ನು ನಾವು ರಿಮೂವ್ ಮಾಡಬೇಕಾಗುತ್ತೆ. ಆಯಿಲ್ ಶೀಲ್ ಬಂದು ಇದು ರಿಮೂವ್ ಆಗಿದೆ. ಈಗ ಒಳಗಡೆಯಿಂದ ಆ ಶಾಫ್ಟ್ ಜೊತೆಗೆ ಬಂದಿದೆ. ಇದನ್ನು ನಾವು ತೆಗಿಬೇಕಾಗುತ್ತೆ. ಇದು ಆಯಿಲ್ ಶೀಲ್. ಆಯಿಲ್ ಶೀಲನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿಕೊಂಡು ಅದರಲ್ಲಿ ನಂಬರ್ ಇರುತ್ತೆ, ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಬೆಂಗಳೂರು SP ರೋಡಲ್ಲಿ. ಇದು ಬಂದು ವೈಪರ್ ಶೀಲ್. ಇದು ತುಂಬ ದಿನ ನಿಲ್ಲಿಸಿರೋದ್ರಿಂದ ಹಾಳಾಗಿರೋದು. ಇದು ವೈಪರ್ ಶೀಲ್ನ ಇದ್ರೊಳಗೆ ಹಾಕ್ತಾಯಿದ್ದೀವಿ.
ಇಲ್ಲಿ ಆಯಿಲ್ ಶೀಲ್ ಯಾವುದಿದೆ ಅಂತ ನೋಡ್ಬೇಕಾಗತ್ತೆ. ನಂಬರ್ ಇರುತ್ತೆ 455510 ಅಂತೇಳಿ. ಇದು ಆಯಿಲ್ ಶೀಲ್ ನಂಬರು. ತುಂಬ ದಿನ ಆಗಿರೋದ್ರಿಂದ ಸ್ವಲ್ಪ ರಸ್ಟ್ ಇರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಮತ್ತೆ ಆಯಿಲ್ ಶೀಲ್ನ ಆ್ಯಡ್ ಮಾಡಿಬಿಟ್ಟು ಹೇಗೆ ಫಿಟ್ಟಿಂಗ್ ಮಾಡೋದು ಅಂತ ಮುಂದೆ ನೋಡಿ. $455510 ಇದು ಆಯಿಲ್ ಶೀಲ್ ನಂಬರು. ಈಸಿಯಾಗಿ ಹಾಕ್ಬೋದು. ಸ್ವಲ್ಪ ಹ್ಯಾಮರಿಂದ ಅಲ್ಲಿ ಹೊಡೆಯೋದು ಬೇಕಾಗಿಲ್ಲ. ಆ ಥರ ಆಗಿ ಏನಾದರೂ ಶಾಫ್ಟ್ ಅಥವಾ ಯಾವುದಾದ್ರೂ ಸ್ಪೇರ್ ಡ್ಯಾಮೇಜ್ ಆದರೆ ಮತ್ತೆ ಆಯಿಲ್ ಲೀಕೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ನೀಟಾಗಿ ಫಿಕ್ಸ್ ಆಗುತ್ತೆ. ಅಲ್ಲಿ ನಾವು ಅದನ್ನ ಸೇಮ್ ಆಯಿಲ್ ಶೀಲ್ ತೊಗೊಂಡ್ರೆ ಈಸಿಯಾಗಿ ಫಿಟ್ ಆಗುತ್ತೆ. ವೈಪರ್ಗೂ ಶೀಲ್ ಹಾಕಿದ್ದೀವಿ. ಇದು ಆಯಿಲ್ ಶೀಲ್. ಇದು ಎರಡನ್ನೂ ಹಾಕಿದ ನಂತರ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಈಗ ಇಲ್ಲಿ ಓರಿಂಗ್ ಏನು ಕ್ಲೀನ್ ಮಾಡ್ತಾಯಿದ್ದೀವಲ್ಲ, ಇದು ಇಲ್ಲಿಗೊಂದು ಶೀಲ್ ಬರುತ್ತೆ, ರಬ್ಬರ್ ಬರುತ್ತೆ. ಆ ರಬ್ಬರ್ನ ಇಲ್ಲಿಗೆ ಆ್ಯಡ್ ಮಾಡಬೇಕು. ಇದೇ ರಬ್ಬರು. ನಂತರ ಸಿಲಿಂಡರ್ ಔಟ್ರ್ ಇರುತ್ತೆ. ಇದ್ರೊಳಗೆ ಫಸ್ಟ್ ಇದನ್ನು ಹಾಕ್ಕೊಂಡ್ಬಿಟ್ಟು ಆಯಿಲ್ ಶೀಲ್ ಹಾಕಿರೋ ಕಾಂಪೊನೆಂಟ್ ಹಾಕ್ಕೊಂಡು ವೈಪರ್ನ ಮೊದಲು ಹಾಕಿ ನಂತರ ಇದು ಜೋಡಿಸ್ಬೇಕಾದ್ರೆ ತಾಳ್ಮೆ ಇರಲಿ. ಸ್ವಲ್ಪ ಆಚೆ ಈಚೆ ಆದರೂ ಹಾಳಾಗಿಬಿಡುತ್ತೆ. ಇಲ್ಲಿ ರಿಂಗ್ನ ಇನ್ಸರ್ಟ್ ಮಾಡಬೇಕು. ಔಟ್ರ್ ಹಾಕೊಂಡ್ಮೇಲೆ ಶಾಫ್ಟ್ನ ನಿಧಾನಕ್ಕೆ ಅದು ಡ್ಯಾಮೇಜ್ ಆಗದೆ ಇರೋ ಥರ ಶಾಫ್ಟ್ ರಬ್ಬರ್ಸ್ ಇರುತ್ತಲ್ಲ, ಅದು ಮೇಲ್ಗಡೆ ಮತ್ತು ಕೆಳಗಡೆ ಪುಷ್ ಆಗೋದಕ್ಕೆ ಈ ರಬ್ಬರು ಆಯಿಲ್ ಪ್ರೆಷರಲ್ಲಿ ಹಾಳಾಗಬಾರ್ದು ಅಂಥೇಳಿ ರಬ್ಬರ್ ಹಾಕಿರ್ತಾರೆ.
ಆಯಿಲ್ ಆ ಕಡೆ ಈ ಕಡೆ ಓಡಾಡಿದರೆ ಮಾತ್ರ ಶಾಫ್ಟು ಒಂದು ಕಡೆಯಿಂದ ಒಂದು ಕಡೆ ಮೂವ್ ಆಗುತ್ತೆ ಆ ಪ್ರೆಷರಲ್ಲಿ. ಆಯಿಲ್ ಲೀಕೇಜ್ ಆಗೋದ್ರಿಂದ ಡೈ ಅಥವಾ ಹೀಟ್ರ್ ಕಾಯಿಲ್ ಇರುತ್ತಲ್ಲ, ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆಯಿಲ್ ಲೀಕ್ ಆಗಬೇಕಾದ್ರೆ ಪ್ಲೇಟ್ ಮಾಡೋದು ಕಷ್ಟ. ಇದು ಮೇಲಿನ ಓರಿಂಗ್, ಇದು ರಿಂಗ್ ಹಾಕಿದ ಮೇಲೆ ಅದಕ್ಕೂ ಒಂದು ರಬ್ಬರ್ ಬರುತ್ತೆ, ಆಯಿಲ್ ಶೀಲ್ಡ್ ರಬ್ಬರು. ಅದನ್ನು ಹಾಕಿಬಿಟ್ಟು ಹೋಗಿದ್ರೆ ಚೇಂಜ್ ಮಾಡೋದು, ಇಲ್ಲ ಅದೇ ಬರುತ್ತೆ. ಅದನ್ನು ನೀಟಾಗಿ ಫಿಕ್ಸ್ ಮಾಡಿಕೊಂಡು ತುಂಬ ಪ್ರೆಷರ್ ಇರೋದ್ರಿಂದ ಸ್ವಲ್ಪ ನಾವು ಟೈಟಾಗಿ ಫಿಕ್ಸ್ ಮಾಡಿಲ್ಲ ಅಂದರೆ ಆಯಿಲ್ ಕಿತ್ಕೊಂಡ್ಬಂದ್ಬಿಡುತ್ತೆ. ಹಾಗಾಗಿ ನೀಟಾಗಿ ಫಿಕ್ಸ್ ಮಾಡಬೇಕಾಗುತ್ತೆ ಇದನ್ನೆಲ್ಲ. ಹ್ಯಾಮರ್ನ ಇದು ಮೇಲ್ಗಡೆ ಆಗಿರೋದಕ್ಕೆ ಹ್ಯಾಮರ್ ಯೂಸ್ ಮಾಡ್ತಾಯಿದ್ದೀವಿ. ಹ್ಯಾಮರ್ನ ಎಲ್ಲೂ ಯೂಸ್ ಮಾಡಬೇಡಿ ಆದಷ್ಟು. ನಾಲ್ಕು ನಟ್ಟಿಂದ ನೀಟಾಗಿ ಟೈಟ್ ಮಾಡಿದರೆ ಪೂರ್ತಿಯಾಗಿ ಫಿಕ್ಸ್ ಆಗುತ್ತೆ. ಇದನ್ನ ನಾವೇ ಮಾಡ್ಕೊಳೋದ್ರಿಂದ ಟೈಮ್ ಉಳಿತಾಯ ಆಗುತ್ತೆ. ಬೇರೆ ಟೆಕ್ನಿಷಿಯನ್ ಕರೆಸಿ ತುಂಬ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿಬಿಡುತ್ತೆ. ಆಯಿಲ್ ಶೀಲ್ ನಾರ್ಮಲಾಗಿ 150ರಿಂದ 200 ರೂಪಾಯಿ ಒಳಗಡೆ ಆಯಿಲ್ ಶೀಲ್ ಸಿಗುತ್ತೆ. SP ರೋಡಲ್ಲಿ ಆಯಿಲ್ ಶೀಲ್ಗಾಗಿಯೇ 2-3 ಅಂಗಡಿಗಳಿವೆ. ಸಾಧ್ಯವಾದರೆ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಕಮೆಂಟ್ ಮಾಡಿ, ನಂಬರ್ ಕೊಡ್ತೀನಿ. ಇದನ್ನೀಗ ನಾವು ಮಷಿನ್ ಸ್ಟ್ರಕ್ಚರ್ಗೆ ಹಾಕ್ತಾಯಿದ್ದೀವಿ. ಫಿಕ್ಸ್ ಆಗಿದೆ. ಅದಾದ ನಂತರ ಇದು ಆಯಿಲ್ ಇನ್ ಆ್ಯಂಡ್ ಔಟು ಪಂಪಿಗೆ ಪೈಪ್ನ ಫಿಕ್ಸ್ ಮಾಡಿಕೊಂಡು
ಪೈಪ್ ಅಳವಡಿಸ್ಬೇಕಾದ್ರೆ ಏನಾದರೂ ಧೂಳಿದ್ರೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪೈಪ್ ಹತ್ರ ಲೀಕೇಜ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಇದಾದ ನಂತರ ಸ್ಟಾರ್ಟ್ ಮಾಡಿ ತೋರಿಸ್ತೀವಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ. ಆಯಿಲ್ ಲೀಕೇಜ್ ಪೂರ್ತಿಯಾಗಿ ನಿಂತಿದೆ. ನಮಸ್ತೆ ಎಲ್ಲರಿಗೂ.